ನಮಸ್ಕಾರ ರೀ ಎಲ್ಲರಿಗೂ ಅಶು ಅಡುಗೆ ಮನೆಗೆ ಸ್ವಾಗತ ರೀ. ಬ್ಯಾಸಿಗೆ ಬಿಸಿಲಿಗೆ ಮನ್ಯಾಗ ಕೂತಾಗ ಏನಾರೆ ತಂಪು ತಿನ್ಬೇಕು ಅನ್ನಿಸ್ತೈತೆ ನೋಡ್ರಿ. ಅದಕ್ಕಾಗಿ ನಾವು ಇವತ್ತು ಏನಪ್ಪ ಅಂತಂದ್ರೆ ಫ್ರೂಟ್ ಕಸ್ಟರ್ಡ್ ಮಾಡತ್ತೀವಿ. ನಾ ಇಲ್ಲಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲು ತೊಗೊಂಡು ಕಾಯಕ್ಕಿಟ್ಟೀನಿ ರೀ. ಈಗ ಬೌಲ್ ಒಳಗೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನು ತೊಗೊಳತ್ತೀನಿ ರೀ. ಈ ರೆಸಿಪಿ ಏನಪ್ಪ ಅಂತಂದ್ರೆ ಬಹಳಷ್ಟು ಈಸಿ ಐತಿ, ಮತ್ತೇನು ಅಂತಂದ್ರೆ ತಿನ್ನಕ್ಕೂ ಅಷ್ಟು ಟೇಸ್ಟಿಯಾಗಿರ್ತೈತಿ ನೋಡಿರಿ. ಇಲ್ಲಿ ನೋಡಿರಿ 4 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನು ತೊಗೊಂಡಿನಿ. ಇದಕ್ಕೆ ಸ್ವಲ್ಪ ಬಿಸಿಯಾಗಿದ್ದ ಹಾಲು ಹಾಕ್ಕೊಂಡು ಈಗ ನಾವು ಒಂದಿಷ್ಟು ಗಂಟು ಇರಲಾರ್ದಂಗೆ ಏನು ಮಾಡೋಣ ಅಂತಂದ್ರೆ ಚಂದಂಗೆ ಅದನ್ನು ತಿರುವಾಡಿ ಕಲಿಸ್ಕೊಂಬಿಡೋಣ ರೀ. ಒಂದೀಟು ಗಂಟು ಆಗ್ಲಾರ್ದಂಗೆ ನೋಡ್ಕೋಬೇಕ್ರಿ. ಈ ರೀತಿ ಏನಪ್ಪ ಅಂತಂದ್ರೆ ಚಂದಂಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ರೀ. ಈಗ ಆ ಸೈಡಿಗೆ ಈಗ ಹಾಲು ಕಾಯ್ಲತ್ತವ್ರಿ. ಹಾಲು ಕುದಿಬೇಕಾದ್ರೆ ಈ ಕಸ್ಟರ್ಡ್ ಪೌಡ್ರನ್ನು ಮಿಕ್ಸ್ ಮಾಡಿದ್ದ ಅದರೊಳಗೆ ಹಾಕ್ಕೊಂಡು ನಾವು ಚಂದಂಗೆ ಕುದಿ ಬರೋ ಥರ ಮತ್ತೆ ಕುದಿಸ್ಕೋಬೇಕು ನೋಡ್ರಿ. ಈಗ ಹಾಲಿಗೆ ನಾ ಏನು ಮಾಡತ್ತೀನಿ ರೀ ಅಂತಂದ್ರೆ 4-5 ಸ್ಪೂನ್ ಆಗುವಷ್ಟು ನಾನು ಸಕ್ಕರೆ ಹಾಕತ್ತೀನಿ ರೀ. ಈಗ ನಿಮ್ಗೆ ಟೇಸ್ಟಿಗೆ ತಕ್ಕಂಗೆ ಇನ್ನೂ ಸ್ವೀಟ್ ಬೇಕಿತ್ತು ಅಂತಂದ್ರೆ ಜಾಸ್ತಿ ಸಕ್ಕರೆನೂ ಯೂಸ್ ಮಾಡ್ಬೋದು ರೀ. ಇಲ್ಲಪ್ಪ ಅಂತಂದ್ರೆ ಸಕ್ಕರೆ ನೀವು ಸ್ಕಿಪ್ಪು ಮಾಡ್ಬೋದು. ಈಗ ಸಕ್ಕರೆ ಕರಗ್ಲತ್ತಿರ್ತೈತಲ್ರಿ ಹಾಲೊಳಗೆ, ಮತ್ತು ಹಾಲು ಕುದಿಲತ್ತಿರ್ತಾವೆ. ಆ ಟೈಮ್ ಒಳಗೆ ನಾವೇನು ಮಾಡೋಣ ರೀ, ಈಗ ಕಸ್ಟರ್ಡ್ ಪೌಡ್ರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ರಿ ಅದನ್ನು ಅದರೊಳಗೆ ಸೇರಿಸ್ಕೊಂಬಿಡೋಣ ರೀ. ಈಗ ನಾವು ಕಸ್ಟರ್ಡ್ ಈ ಮಿಕ್ಸ್ ಹಾಕಿದ ಕೂಡಲೇ ಏನಾಗ್ತೈತಿ, ಹಾಲು ಅಂತಂದ್ರೆ ಆಲ್ಮೋಸ್ಟ್ ಗಟ್ಟಿಯಾಗಿ ಐಸ್ ಕ್ರೀಮ್ ಥರ ಆಗ್ಬಿಡ್ತೈತಿ ನೋಡಿರಿ. ನೋಡ್ಬೋದು ಈಗ ನಿಮಗೆ ಈ ಕನ್ಸಿಸ್ಟೆನ್ಸಿ ಕಾಣಿಸತೈತಿ ಅನ್ಕೋತೇನೆ ರೀ. ನಾ ಈಗ ತಿರುವಾಡತ್ತಿದ್ನಲ್ರಿ, ಈಗ ಅದು ಏನಾಗತ್ತೈತಿ ನೋಡಿರಿ, ಸ್ವಲ್ಪ ಗಟ್ಟಿಯಾಗಿ ಬರತೈತಿ ರೀ. ಹಿಂಗೆ ಏನಪ್ಪ ಅಂತಂದ್ರೆ ಸ್ವಲ್ಪ ಕುದಿ ಬರುತ್ತನ ಕುದಿಸ್ಕೊಂಡು ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ ರೀ. ಇಲ್ಲೇ ನಿಮಗೆ ಯಾವ ಫ್ರೂಟ್ಸ್ ಬೇಕಲ್ರಿ, ಅವು ನಿಮಗೆ ಇಷ್ಟ ಆಗುವಂಥ ಫ್ರೂಟ್ಸನ್ನು ಎಲ್ಲನೂ ನೀವು ಈ ಕಸ್ಟರ್ಡ್ ಫ್ರೂಟ್ಸ್ ಮಾಡೋಕೆ ಯೂಸ್ ಮಾಡ್ಕೋಬೋದು ರೀ. ನಾ ಇಲ್ಲಿ ಚಿಕ್ಕು ಮತ್ತು ಮ್ಯಾಂಗೋ, ಆಮೇಲೆ ಕಲ್ಲಂಗಡಿ, ಕರ್ಬೂಜ ಮತ್ತು ಒಂದಿಷ್ಟು ದ್ರಾಕ್ಷಿನ ಕಟ್ ಮಾಡಿ ತೊಗೊಂಡಿನಿ ನೋಡಿರಿ. ಈಗ ಈ ಎಲ್ಲ ಹಣ್ಣುಗಳನ್ನು ಏನು ಮಾಡಬೇಕು ಅಂತಂದ್ರೆ ಆ ಕಸ್ಟರ್ಡ್ ಮಿಕ್ಸ್ ಒಳಗೆ ಹಾಕ್ಕೋಬೇಕ್ರಿ. ಆ ಹಾಲು ತಣ್ಣಗಾಗುವವರೆಗೂ ನಾ ಏನು ಮಾಡತ್ತೀನಿ ರೀ ಇಲ್ಲಿ ಅಂತಂದ್ರೆ ಒಂದಿಷ್ಟು ಕಾಮ ಕಸ್ತೂರಿ ಬೀಜನ ನೆನೆಸ್ಕೊಳತ್ತೀನಿ ನೋಡಿರಿ. ಇವು ಒಂದು 5-10 ನಿಮಿಷ ಇಟ್ಬಿಟ್ಟಿವಿ ಅಂತಂದ್ರೆ ನೀರೊಳಗೆ ಎಲ್ಲ ನೆನೆದ ಉಬ್ಬಿ ಈ ರೀತಿ ಕಾಣಿಸ್ತಾವೆ ನೋಡಿರಿ. ನೋಡ್ಬೋದು ಈಗ ಎಷ್ಟು ಗಟ್ಟಿಯಾಗಿ ಕಾಮ ಕಸ್ತೂರಿ ಬೀಜ ಎಲ್ಲ ಉಬ್ಕೊಂಡಿದ್ದು ಕಾಣತ್ತಾವ ನೋಡ್ರಿ. ಈಗ ಹಾಲು ಏನು ಮಿಕ್ಸ್ ಮಾಡಿಟ್ಟಿದ್ದೀವಲ್ರಿ ಕಸ್ಟರ್ಡ್ ಮಿಕ್ಸ್, ಅದೆಲ್ಲನೂ ತಣ್ಣಗಾಗತ್ತೈತೆ ರೀ. ನಾ ಇಲ್ಲಿ ಅದ್ರ ಜೊತೆಗೆ ಒಂದಿಷ್ಟು ಐಸ್ ಕ್ಯೂಬ್ಸನ್ನು ಯೂಸ್ ಮಾಡತ್ತೀನಿ ರೀ. ಈಗ ತಣ್ಣಗಾದಂಥದ್ದು ಕಸ್ಟರ್ಡ್ ಮಿಕ್ಸ್ ಒಳಗೆ ನಾವೇನು ಮಾಡೋಣ ರೀ, ಐಸ್ ಕ್ಯೂಬ್ ಹಾಕ್ಕೊಂಡು ಮತ್ತಷ್ಟು ತಂಪು ಮಾಡ್ಕೊಂಬಿಡೋಣ ರೀ ಅದನ್ನ. ಅದ್ರ ಜೊತೆಗೆ ಕಟ್ ಮಾಡಿಟ್ಟಂಥ ಎಲ್ಲ ಹಣ್ಣುಗಳನ್ನು ನಾ ಈಗ ಅದರೊಳಗೆ ಮಿಕ್ಸ್ ಮಾಡ್ಕೊಂಬಿಡತ್ತೀನಿ ರೀ. ಬಹಳಷ್ಟು ಸಿಂಪಲ್ ಆದಂಥದ್ದು ರೆಸಿಪಿ ಐತಿ, ಮತ್ತು ಅಷ್ಟು ಹೆಲ್ದಿ ಆದಂಥ ರೆಸಿಪಿನೂ ಐತ್ರಿ ಇದು. ಬ್ಯಾಸ್ಗಿಗೆ ಏನಾರು ತಂಪು ತಿನ್ಬೇಕು ಅನ್ಸಿದಾಗ ಈ ರೀತಿ ನಾವು ಮನೆಯೊಳಗೆ ಹೆಲ್ದಿ ಆದಂಥದ್ದು ಒಂದು ಫುಡ್ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಈಗ ಸಣ್ಣ ಮಕ್ಕಳಿಗೆಲ್ಲ ಇದು ಕುಡಿಯೋಕೆ ಮತ್ತು ತಿನ್ನೋಕೆ ಬಹಳಷ್ಟು ಚಲೋ ಅನ್ನಿಸ್ತೈತಿ ರೀ. ಆಮೇಲೆ ಅವರು ಬಹಳಷ್ಟು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಈ ರೀತಿ ಒಂದು ಸರಿ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ಮನೆಗೆ ಗೆಸ್ಟ್ ಅದು ಬಂದಾಗ ನಾವು ಜಟ್ಪಟ್ ಅಂತ ಇದನ್ನು ಸಡನ್ನಾಗಿ ಅವ್ರಿಗೆ ಮಾಡಿ ಸರ್ವ್ ಮಾಡ್ಬೋದು ನೋಡ್ರಿ. ಅವ್ರಿಗೂ ಕುಡಿಯೋಕೆ ಬಹಳಷ್ಟು ಇಷ್ಟ ಆಗ್ತೈತೆ ರೀ. ರೆಸಿಪಿ ನೋಡ್ಲತ್ತಿದ್ದವ್ರೆಲ್ಲರೂ ನಿಮ್ಮ ಮನೆಯೊಳಗೆ ಒಂದು ಸರಿ ಟ್ರೈ ಮಾಡಿರಿ ನೀವು. ಎಲ್ಲರಿಗೂ ತಿನ್ನೋಕೆ ಭಾಳಷ್ಟು ಚಲೋ ಅನ್ನಿಸ್ತೈತಿ, ಮತ್ತು ಎಲ್ಲರೂ ಈ ರೀತಿ ತಿನ್ನೋದ್ರಿಂದ ಹೆಲ್ದಿನೂ ಆಗಿರ್ತೈತಿ ನೋಡ್ರಿ. ಈ ರೀತಿ ಬೇರೆ ಬೇರೆ ರೆಸಿಪಿಗಾಗಿ ನಮ್ಮ ಅಶು ಅಡುಗೆ ಮನೆ ಚಾನಲನ್ನು ನೋಡ್ತಾ ಇರ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ನಾವು ಹೊರಗಡೆ ಹೋಗಿ ಇದೇ ರೀತಿ ಏನಪ್ಪ ಅಂತಂದ್ರೆ ಫ್ರೂಟ್ ಕಸ್ಟರ್ಡ್ ತಿನ್ಬೇಕಾದ್ರೆ ಅಲ್ಲಿ ನಮಗೆ 50-70 ರೂಪೀಸ್ ತೊಗೋತಾರೆ ರೀ. ಅದೇ ಅಮೌಂಟ್ ಒಳಗೆ ನಾವು ಹಾಲು ಮತ್ತು ಹಣ್ಣು ತೊಗೊಂಡು ಬಂದು ಮಾಡಿದ್ದೀವಿ ಅಂತಂದ್ರೆ
ಒಂದು 50 to 80 ರೂಪೀಸ್ ಒಳಗೆ ಒಂದು 4 ರಿಂದ 5 ಜನರಿಗೆ ನಾವು ಈ ರೀತಿ ಮಾಡಿಕೊಡ್ಬೋದು ನೋಡಿರಿ. ಈಗ ಕಸ್ತೂರಿ ಬೀಜ ಎಲ್ಲನೂ ನೆನೆದುಕೊಂಬಿಟ್ಟಿದ್ದೀವಿ ರೀ. ನಾ ಆದ್ರೂ ಏನು ಮಾಡತ್ತೀನಿ ಅಂತಂದ್ರೆ ಮ್ಯಾಗ ಡೆಕೋರೇಷನ್ ಥರ ಒಂದಿಷ್ಟು ಹಾಕೊಂಬಿಡತ್ತೀನಿ ನೋಡಿರಿ. ಅದ್ರ ಜೊತೆಗೆ ಒಂದಿಷ್ಟು ಪಂಪ್ಕಿನ್ ಸೀಡ್ಸನ್ನು ನಾ ಇಲ್ಲಿ ಯೂಸ್ ಮಾಡತ್ತೀನಿ. ಮತ್ತು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಲ್ರಿ ಅದನ್ನು ನೀವು ಯೂಸ್ ಮಾಡ್ಕೋಬೋದು ನೋಡಿರಿ ಇದ್ರೊಳಗೆ. ಈ ರೀತಿ ಹೋಮ್ ಮೇಡ್ ರೆಸಿಪಿನ ಮಾಡೋದ್ರಿಂದ ಎಲ್ಲರಿಗೂ ಹೆಲ್ತಿಗೂ ಒಳ್ಳೇದಿರ್ತೈತಿ. ಆಮೇಲೆ ಏನಪ್ಪ ಅಂತಂದ್ರೆ ನಾವು ಅಮೌಂಟನ್ನು ಸೇವ್ ಮಾಡ್ಬೋದು. ಅದ್ರ ಜೊತೆಗೆ ಏನು ಅಂತಂದ್ರೆ ನಾವು ಮಾಡ್ಕೊಂಡು ತಿಂದೀವಿ ಅನ್ನೋದು ಒಂದು ಹ್ಯಾಪಿನೆಸ್ಸನ್ನು ನಮಗೆ ಇರ್ತೈತಿ ನೋಡಿರಿ. ನಾವಂತೂ ಈಗ ಒಂದು ಹೆಲ್ದಿ ಆದಂಥ ಟೇಸ್ಟಿ ಆದಂಥದ್ದು ಫ್ರೂಟ್ ಕಸ್ಟರ್ಡನ್ನು ತಿನ್ನೋಕೆ ರೆಡಿ ಆಗಿಬಿಟ್ಟಿವ್ರಿ. ನೀವು ನಿಮ್ಮ ಮನೆಯೊಳಗೆ ಒಂದು ಸರಿ ಮಾಡ್ಕೊಂಡು ತಿನ್ನಿರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರೀ.